ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇವತ್ತು ಸರ್ಕಾರ ಬಂದ ನಂತರ ಬಹಳಷ್ಟು ಸರ್ಕಾರಗಳು ಬಂದು ಹೋದವು. ಡಬಲ್ ಇಂಜಿನ್ ಸರ್ಕಾರನೇ ಇತ್ತು. 2008ನೇ ಇಸ್ವಿನಲ್ಲಿ ಇದೇ ಬಿಜೆಪಿ ಸರ್ಕಾರ 13ನೇವರೆಗಿತ್ತು. ಸುಮಾರು 18ರಿಂದ 23ವರೆಗೆ ಸುಮಾರು ಅಲ್ಲಿ 4 ವರ್ಷ, ಅಲ್ಲಿ 5 ವರ್ಷ, 9 ವರ್ಷ ಬಿಜೆಪಿ ಸರ್ಕಾರ ಇತ್ತು. ಕಳಸಾ ಬಂಡೂರಿ ಬಗ್ಗೆ ಮಾತನಾಡಿದ್ರು, ಬೆನ್ನಿಹಳ್ಳ ಬಗ್ಗೆ ಮಾತನಾಡಿದ್ರು, ಬೇಡ್ತಿನಹಳ್ಳ ಬಗ್ಗೆ ಮಾತನಾಡಿದ್ರು, ತುಪ್ರಿ ಹಳ್ಳ ಬಗ್ಗೆ ಮಾತನಾಡಿದ್ರು. ಇವು ಯಾವುದಕ್ಕೂ ಒಂದು ಬಿಡಿ ಕಾಸು, 1 ರೂಪಾಯಿನೂ ಕೊಟ್ಟಿಲ್ಲ. ಡಬಲ್ ಇಂಜಿನ್ ಸರ್ಕಾರ ಇದೆ, ನಮಗೆ ಅಧಿಕಾರಕ್ಕೆ ತಂದ್ರೆ ನಾವು ಇವನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಅಂತೇಳಿ ಹಲವಾರು ಸಲ ಬಿಜೆಪಿ ನಾಯಕರುಗಳು ಇದ್ರ ಬಗ್ಗೆ ಭಾಷಣವನ್ನು ಮಾಡಿದ್ದಾರೆ ಬಂಧುಗಳೇ. ಆದ್ರೆ ವಿಶೇಷವಾಗಿ ಇವತ್ತು ಕೋನರೆಡ್ಡಿ ಅವರು ಕಾಳಜಿ ವಹಿಸಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಗಮನವನ್ನು ಸೆಳೆದು ಇವತ್ತೇನು 155 ಕಿಲೋಮೀಟರ್ ಉದ್ದಗಲಕ್ಕಿರ್ತಕ್ಕಂಥ ಈ ಬೆನ್ನಿಹಳ್ಳನ್ನ ಪ್ರಪ್ರಥಮ ಬಾರಿಗೆ ಸುಮಾರು 92 ಕಿಲೋಮೀಟರ್ ಅಷ್ಟು ಇವತ್ತು ಬೆನ್ನಿಹಳ್ಳ ಕೆಲಸವನ್ನು ಪ್ರಾರಂಭ ಆಗ್ಲಿಕ್ಕೆ ಕಾರಣ ಕೋನರೆಡ್ಡಿ ಅವರ ಜೊತೆಗೆ ಈ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಬಂಧುಗಳೇ. ಇವತ್ತು ಕಳಸಾ ಬಂಡೂರಿ ಬಗ್ಗೆ ಪದೇ ಪದೇ ರೈತ ಮುಖಂಡರು ಸನ್ಮಾನ್ಯ ಮುಖ್ಯಮಂತ್ರಿ ಅವ್ರನ್ನ ಕಾಣ್ತಾರೆ, ಅವ್ರ ಅಳಲನ್ನ ತೋಡ್ಕೊಳ್ತಾರೆ. ಮುಖ್ಯಮಂತ್ರಿ ಅವ್ರಿಗೆ ಪದೇ ಪದೇ ಹೇಳ್ತಾ ಇದ್ದಾರೆ, ಸರ್ ದಯಮಾಡಿ ನೀವು ಕಳಸಾ ಬಂಡೂರಿನ ಪ್ರಾರಂಭ ಮಾಡಿ, ಕಳಸಾ ಬಂಡೂರಿನ ಪ್ರಾರಂಭ ಮಾಡಿ ಅಂತ ಬಹಳ ಸಲ ಹೇಳ್ತಾರೆ. ನಾವು ಕಳಸಾ ಬಂಡೂರಿಯ ಪ್ರಾಜೆಕ್ಟ್ ಅನ್ನ ನಾವು ಆಗಲೇ ಕೈಗೊಂಡು ನಾವು ಟೆಂಡರ್ ಮುಖಾಂತರ 2 ಕಂಪನಿಗೆ ಸುಮಾರು 1300 ಕೋಟಿಯಷ್ಟು ವೆಚ್ಚದಲ್ಲಿ ಆಗ್ತಕ್ಕಂತ ಕಾಮಗಾರಿಯನ್ನ ನಾವು ಟೆಂಡರ್ ಮುಖಾಂತರ ಕರೆದು ಇರ್ತಕ್ಕಂಥ ಕಾಂಟ್ರಾಕ್ಟರ್ ಕೂಡ ನಾವು ಆಲ್ರೆಡಿ ಕೆಲಸವನ್ನು ಒಪ್ಪಿಸಿದ್ವಿ ಬಂಧುಗಳೇ. MOF ಅಂತ ಹೇಳ್ತೀವಿ, ಮಿನಿಸ್ಟರ್ ಆಫ್ ಫಾರೆಸ್ಟ್, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಸಿಗಬೇಕು. ಕೇಂದ್ರದಲ್ಲಿ ಪ್ರಹ್ಲಾದ್ ಜೋಶಿ ಸಾಹೇಬ್ರಿದ್ದಾರೆ. ಈ ವೇದಿಕೆ ಮುಖಾಂತರ ಅವ್ರಿಗೆ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ, ದಯಮಾಡಿ ಆದಷ್ಟು ಬೇಗನೆ ಗೋವಾದಲ್ಲಿ ನಿಮ್ದೇ ಸರ್ಕಾರ ಇದೆ, ಮಹಾರಾಷ್ಟ್ರದಲ್ಲಿ ನಿಮ್ದೇ ಸರ್ಕಾರ ಇದೆ, ಕೇಂದ್ರದಲ್ಲಿ ನಿಮ್ದೇ ಸರ್ಕಾರ ಇದೆ. ದಯಮಾಡಿ ಪ್ರಹ್ಲಾದ್ ಜೋಶಿ ಸಾಹೇಬರಿಗೆ ಕೈ ಮುಗಿದು ಮುನಿಯಂತ ಮಾಡ್ಕೊಳ್ತೀನಿ, ನಮಗೆ ಆದಷ್ಟು ಕೂಡಲೇ ನೀವು ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ರೆ ನಾವು ಕೊಟ್ಟಿರ್ತಕ್ಕಂಥ 1300 ಕೋಟಿಯ ಕೆಲಸ ಧಾರವಾಡ ಜಿಲ್ಲೆಗೆ ನಮ್ಮ ಕಳಸಾ ಬಂಡೂರಿಗೆ ನಾವು ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಎಲ್ಲ ರೈತರ ಮುಖಂಡರುಗಳು ದಯಮಾಡಿ ತಾವು ಅರ್ಥ ಮಾಡ್ಕೋಬೇಕು. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತಂದ್ರೆ ಅಂದ್ರೆ ಕಳೆದ ಬಾರಿಗೆ ಈಗ ತಾನೇ 2-3 ದಿವಸ ಹಿಂದಗಡೆ ಬಜೆಟ್ ಆಯ್ತು ಕೇಂದ್ರ ಸರ್ಕಾರದ ಬಜೆಟ್ ನಲ್ಲಿ $500 ಬಿಲಿಯನ್ ಅಷ್ಟನ್ನ ಏನು ಒಪ್ಪಂದ US ಗೆ ನಮಗೆ ಒಪ್ಪಂದ ಆಗಿರ್ತಕ್ಕಂಥದ್ದಲ್ಲಿ $500 ಬಿಲಿಯನ್ ಅಂದ್ರೆ ಸುಮಾರು 45 ಲಕ್ಷ ಅಷ್ಟು ಕೋಟಿ ನಮ್ಮ ಕೇಂದ್ರದ ಬಜೆಟ್ ಏನಿದೆ ಅಷ್ಟು ಬಜೆಟಿನ ದುಡ್ಡನ್ನ ನಾವು US ಅಂತ ಇರ್ತಕ್ಕಂಥ ದೇಶ ನಮಗೆ ಅವರಿಗೆ ವಹಿವಾಟು ಸುಮಾರು $500 ಬಿಲಿಯನ್ ಅಷ್ಟು ವಹಿವಾಟು ಮಾಡ್ಬೇಕಂತಕ್ಕಂಥದ್ದನ್ನ ಅಗ್ರಿಮೆಂಟ್ ಮಾಡಿದ್ದಾರೆ. ಆದ್ರೆ ಆ ಅಗ್ರಿಮೆಂಟ್ ನಲ್ಲಿ ಏನಿರ್ತಕ್ಕಂಥದ್ದು ಮೂಲ ಉದ್ದೇಶ ಅಮೆರಿಕದಲ್ಲಿರ್ತಕ್ಕಂಥ ಎಲ್ಲ ರೈತರ ಅವರು ಬೆಳೆಸಿರ್ತಕ್ಕಂಥ ಪದಾರ್ಥಗಳು, ಅವರು ಬೆಳೆಸಿರ್ತಕ್ಕಂಥ ಬೆಳೆಗಳು, ಡೇರಿ ಫಾರ್ಮ್ ಪ್ರಾಡಕ್ಟ್ಸ್ಗಳು ಇವತ್ತು ನಮ್ಮ ಭಾರತ ದೇಶದಲ್ಲಿ 0% ಅಂದ್ರೆ 0% ಟ್ಯಾರಿಫ್ ನಲ್ಲಿ ಬರ್ತಾ ಇದೆ. ಅದಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ರೈತ ಮುಖಂಡರುಗಳು ಅದ್ರ ಬಗ್ಗೆ ಸರಿಯಾಗಿ ಅಧ್ಯಯನ ಮಾಡಬೇಕು. ಅದು ಇಡೀ ದೇಶದ ರೈತರಿಗೆ ಬೆನ್ನೆಲುಬಿಗೆ ಹೊಡೆತ ಕೊಡ್ತಕ್ಕಂತ ಈ ಒಂದು ಕಾಂಟ್ರಾಕ್ಟ್ ನ ನೀವೆಲ್ಲರೂ ಜೋರಾಗಿ ಖಂಡಿಸಬೇಕು. ನಾವು ವೇದಿಕೆ ಮುಖಾಂತರ ನಮ್ಮ ಸರ್ಕಾರ ನಾವು ಈ ಕಾಂಟ್ರಾಕ್ಟ್ ನ ಖಂಡಿಸ್ತೀವಿ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಂಧುಗಳೇ. ಇವತ್ತು ನಮ್ಮ 5 ಗ್ಯಾರಂಟಿಗಳು ಬಹಳಷ್ಟು ಕೀಳೆ ಮಾಡ್ತಾರೆ. ಈ 5 ಗ್ಯಾರಂಟಿಗಳು ಸುಮಾರು 5 ಗ್ಯಾರಂಟಿಗಳು ಸೇರಿದ್ರೆ ವರ್ಷಕ್ಕೆ 60,000 ಕೋಟಿ ಖರ್ಚು ಮಾಡ್ತಾ ಇದೀವಿ ಬಂಧುಗಳೇ. ಈ 60,000 ಕೋಟಿ ನಾವು ಖರ್ಚು ಮಾಡಿದ್ರೆ 5 ವರ್ಷಕ್ಕೆ ಸರಿಸಮ 3 ಲಕ್ಷ ಕೋಟಿ ಖರ್ಚು ಮಾಡ್ತಾ ಇದೀವಿ. ಕೇಂದ್ರದಲ್ಲಿ ಬಿಜೆಪಿ ಸುಮಾರು 20 ರಾಜ್ಯಗಳಲ್ಲಿದೆ. ಯಾವ್ದು ರಾಜ್ಯಗಳಲ್ಲಿ ಇಷ್ಟು ದೊಡ್ಡ ಪ್ರಮಾಣವಾದಂತ ದುಡ್ಡು ಬಡವರಿಗೆ ಕೊಡ್ತಾ ಇಲ್ಲ. ಕೊಡ್ತಾ ಇದ್ರೆ ಕೇವಲ ಭಾರತ ದೇಶದಲ್ಲಿ ಯಾವುದೇ ರಾಜ್ಯ ಇದ್ರೆ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರವರು ನಾವು ಅಧಿಕಾರದಲ್ಲಿದ್ದಾಗ ಕೇಂದ್ರದಲ್ಲಿ 72,000 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ರಾಜ್ಯದಲ್ಲಿ ಸುಮಾರು ಇದೇ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 8,500 ಕೋಟಿ ಸಾಲ ಮನ್ನಾ ಮಾಡಿದ್ವಿ. ಬಿಜೆಪಿ ಅವರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ. ಕೇಂದ್ರದಲ್ಲಿ 1 ರೂಪಾಯಿ ಕೂಡ ರೈತರ ಸಾಲ ಮನ್ನಾ ಮಾಡಿಲ್ಲ. ಮೊನ್ನೆ ಬಜೆಟ್ ನಲ್ಲಿ 1 ರೂಪಾಯಿನ ರೈತರ ಪರವಾಗಿ ಮಾತನಾಡಿಲ್ಲ. ಇವತ್ತು ಯಾಕಿದ್ರೆ ಒತ್ತು ಹೇಳ್ತಾ ಇದೀವಿ ಅಂತಂದ್ರೆ ನಮ್ಮ UPA ಸರ್ಕಾರದಲ್ಲಿ
72,000 ಕೋಟಿ ಸಾಲ ಮನ್ನಾ ಮಾಡಿ ನಮ್ಮ ರಾಜ್ಯದಲ್ಲಿ 8,500 ಕೋಟಿ ಸಾಲ ಮನ್ನಾ ಮಾಡಿದ್ರೆ ಇಡೀ ಭಾರತ ದೇಶದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 3 ಲಕ್ಷವರೆಗೆ ಬಡ್ಡಿ ರಹಿತ, ಇವತ್ತು ಜಾಸ್ತಿ ಆಗಿದೆ, ಆದ್ರೆ 3 ಲಕ್ಷವರೆಗೆ ಬಡ್ಡಿ ರಹಿತ ಸಾಲ ಕೊಡ್ತಕ್ಕಂತ ಪ್ರಪ್ರಥಮ ಯಾವುದೇ ಒಬ್ಬ ರೈತ ನಾಯಕ ಇದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರದ್ದು ಈ ಸಂದರ್ಭ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ ನಿಮಗೆ. ಇವತ್ತು ಹಾಲಿನ ದರ ಜಾಸ್ತಿ ಮಾಡೋದಾಗಿರ್ತಕ್ಕಂಥದ್ದು, ಕೃಷಿ ಹೊಂಡ ಮಾಡತಕ್ಕಂಥದ್ದು, ಕೃಷಿ ಯಂತ್ರೋಪಕರಣಗಳಿಗೆ 90% ಸಬ್ಸಿಡಿ ಕೊಟ್ಟಿರ್ತಕ್ಕಂಥದ್ದು, ಇವತ್ತೆಲ್ಲರಿಗಿಂತ ಹೆಚ್ಚಾಗಿ ಮಕ್ಕಳಿಗೆ ಪಾಟಿ, ಚೀಲ, ಪುಸ್ತಕ, ಬೂಟು, ಸಾಕ್ಸು, ಹಾಲು ಇವೆಲ್ಲ ಕಾರ್ಯಕ್ರಮಗಳು ಉಚಿತವಾಗಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ, ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ. ಬಿಜೆಪಿ ಕೇಂದ್ರದಲ್ಲಿ ಆಡಳಿತದಲ್ಲಿದೆ, ರಾಜ್ಯದಲ್ಲಿ ಕೂಡ ಆಡಳಿತ ಮಾಡಿ ಹೋದ್ರು. ಇವತ್ತು ನಾವು 60,000 ಕೋಟಿ ವರ್ಷಕ್ಕೆ ಖರ್ಚು ಮಾಡೋದ್ರ ಜೊತೆಗೆ ಸುಮಾರು 85,000 ಕೋಟಿ ಡೆವಲಪ್ಮೆಂಟ್ ಖರ್ಚು ಮಾಡ್ತಾ ಇದೀವಿ. ಪದೇ ಪದೇ ಪತ್ರಿಕಾ ಮಾಧ್ಯಮದವರು ನಮ್ಮನ್ನ ಕೇಳ್ತಾರೆ, ಸರ್ ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ, ಡೆವಲಪ್ಮೆಂಟ್ಗೆ ದುಡ್ಡಿಲ್ಲ. ಅದೆಲ್ಲ ಸುಳ್ಳಿದೆ. 60,000 ಕೋಟಿ ವರ್ಷಕ್ಕೆ 5 ಗ್ಯಾರಂಟಿ ಕೊಡೋದ್ರ ಜೊತೆಗೆ ಸುಮಾರು 85,000 ಕೋಟಿಯಷ್ಟು ಡೆವಲಪ್ಮೆಂಟ್ ಮಾಡಿ 65,000 ಕೋಟಿಯಷ್ಟು ವಿಶೇಷವಾಗಿ ಕರ್ನಾಟಕ ರಾಜ್ಯದ ಎಲ್ಲಾ ಬಡವರ ಮಕ್ಕಳಿಗೆ ಓದ್ಲಿಕ್ಕೆ, ವಿದ್ಯಾಭ್ಯಾಸಕ್ಕೆ 65,000 ಕೋಟಿ ನಾವು ಶಿಕ್ಷಣಕ್ಕಾಗಿ ಖರ್ಚು ಮಾಡ್ತಾ ಇದೀವಿ ಬಂಧುಗಳೇ. ಇಷ್ಟೆಲ್ಲ ನಾವು ಕೆಲಸ ಮಾಡ್ತಿದ್ರು ಕೂಡ ಇವತ್ತು ಬಿಜೆಪಿ ಅವರು ನಮ್ಮ ಪಕ್ಷಕ್ಕೆ, ನಮ್ಮ ಸರ್ಕಾರಕ್ಕೆ, ಸನ್ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಟೀಕೆ ಮಾಡ್ತಾರೆ. ನಾನು ಕೊನೆಯದಾಗಿ ಹೇಳ್ತಕ್ಕಂಥದ್ದು ಎರಡೆರಡು ಮಾತನ್ನ ಹೇಳಿ ಮುಗಿಸ್ತೀನಿ. ಇವತ್ತು ಡಿಮಾನಿಟೈಸೇಷನ್ ಆಯ್ತು. ಏನು ರಾತ್ರಿ ಮೋದಿ ಸಾಹೇಬರು ಬಂದು ನಾವು 500 ರೂಪಾಯಿ, 1,000 ರೂಪಾಯಿ ನೋಟಿಯನ್ನ ರಾತ್ರಿ ಬಂದ್ ಮಾಡಿದ್ರು. ಬಂದ್ ಮಾಡಾದ ನಂತರ ಇಲ್ಲಿವರೆಗೆ ಆಗಿರ್ತಕ್ಕಂಥದ್ದು ಏನು, ಅದ್ರ ಬಗ್ಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು ಮಾತನಾಡೋದಿಲ್ಲ. ಇವತ್ತು ಆ ದುಡ್ಡು ಸಂಪೂರ್ಣ ಬ್ಯಾಂಕಿಗೆ ವಾಪಸ್ ಬಂದಾಗಿದೆ. ಇವತ್ತು ಯಾವ 2,000 ರೂಪಾಯಿ ನೋಟ್ ಬಗ್ಗೆ ಬಹಳ ಜೋರಾಗಿ ಮಾತನಾಡ್ತಾ ಇದ್ರು. 2,000 ರೂಪಾಯಿ ನೋಟ್ ನಲ್ಲಿ ಚಿಪ್ ಇದೆ, ಯಾರೇ ಮನೆಯಲ್ಲಿ ದುಡ್ಡಿದ್ರೆ ಕಂಡಿಡ್ದು ಬಿಡಬಹುದು ಅಂತ ಹೇಳಿ ಬಹಳ ದೊಡ್ಡ ಭಾಷಣಗಳು ಮಾಡಿದ್ರು. ಇವತ್ 4 ವರ್ಷ ಆಯ್ತು, 2,000 ರೂಪಾಯಿ ನೋಟ್ ಮಾರ್ಕೆಟ್ನಾಗ ಇಲ್ಲ. ಇನ್ನ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ 500 ರೂಪಾಯಿ ನೋಟ್ ಕೂಡ ಮಾರ್ಕೆಟ್ನಾಗ ಸಿಗುದಿಲ್ಲ. ಅವತ್ತು ತಂದಿರ್ತಕ್ಕಂಥ ಉದ್ದೇಶ, ಇದರಿಂದ ಕಪ್ಪಣನ ಸೆರೆ ಹಿಡಿತೀವಿ, ಇದು ಹೊರದೇಶದಲ್ಲಿರ್ತಕ್ಕಂಥ ದುಡ್ಡನ್ನ ಎಲ್ಲಾ ರೈತರಿಗೆ, ಬಡವರಿಗೆ 15 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿ ದೊಡ್ಡ ಭಾಷಣ ಮಾಡಿದ್ರು. ಇದಾಗಿರ್ತಕ್ಕಂಥದ್ದೇನು, ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ 12,000 ಅಷ್ಟು ದುಡ್ಡು 12,000 ಕೋಟಿ ಅಷ್ಟು ದುಡ್ಡು ಇರ್ತಕ್ಕಂಥದ್ದು ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ 36,000 ಕೋಟಿ ಆಗಿದೆ. ಇದು ದಯಮಾಡಿ ಪತ್ರಿಕಾ ಮಾಧ್ಯಮದವರು ಬಿಜೆಪಿ ಅವರಿಗೆ ಈ ಪ್ರಶ್ನೆಯನ್ನ ಕೇಳಬೇಕು. ನಮಗೆ ಅಧಿಕಾರಕ್ಕೆ ತಂದ್ರೆ ಹೊರದೇಶದಲ್ಲಿರ್ತಕ್ಕಂಥ ದುಡ್ಡನ್ನು ತಂದು ಬಡವರಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ, ಇವತ್ತು ಕಪ್ಪಣನ ಸರಿ ಇಡ್ತೀವಿ ಅಂತ ಹೇಳ್ತಾ ಇದ್ರಿ. ಇವತ್ತು ಕಪ್ಪಣ 3ರಷ್ಟು ಇವತ್ತು ಸ್ವಿಸ್ ಬ್ಯಾಂಕ್ ನಲ್ಲಿ ಇದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಬಂಧುಗಳೇ, ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ. ಇವತ್ತು ವಿಶೇಷವಾಗಿ ಇದು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಇಲ್ಲಿದ್ದಾರೆ, ಇಲ್ಲಿ ಹೇಳಬೇಕಾಗುತ್ತೆ. ಏನು ನಮ್ಮ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತ ಹೇಳ್ತೀರಿ. ಗೃಹಲಕ್ಷ್ಮಿನಲ್ಲಿ ಇಲ್ಲಿವರೆಗೆ 3,96,119 ಹೆಣ್ಮಕ್ಕಳಿಗೆ ಸುಮಾರು ಇಲ್ಲಿವರೆಗೆ 1,740 ಕೋಟಿ ಕೊಟ್ಟಿದ್ದೇವೆ. ಶಕ್ತಿ ಯೋಜನೆಯಡಿ 33.6 ಕೋಟಿ ಹೆಣ್ಮಕ್ಕಳು ಇಲ್ಲಿವರೆಗೆ 727 ಕೋಟಿ ಕೊಟ್ಟಿದ್ದೇವೆ. ಗೃಹ ಜ್ಯೋತಿಯಲ್ಲಿ 5,16,918 ಮನೆಗಳಿಗೆ ಸುಮಾರು 638 ಕೋಟಿ ಕೊಟ್ಟಿದ್ದೇವೆ. ಅನ್ನ ಭಾಗ್ಯದಲ್ಲಿ ಸುಮಾರು 3,65,516 ಬೆನಿಫಿಷರಿಗಳಿಗೆ ಸುಮಾರು 358 ಕೋಟಿ ಕೊಟ್ಟಿದ್ದೇವೆ. ಯುವ ನಿಧಿಯಲ್ಲಿ 19 ಕೋಟಿ ಕೊಟ್ಟಿದ್ದೇವೆ. ಕಳೆದ 2 ವರ್ಷದಿಂದ ಕೇವಲ ಧಾರವಾಡ ಜಿಲ್ಲೆಗೆ ಬಡವರಿಗೆ 3,500 ಕೋಟಿ ಅವರಿಗೆ ಹಣ ಮುಟ್ಟತಕ್ಕಂತ ಕೆಲಸ ಯಾವುದೇ ರಾಜ್ಯದಲ್ಲಿ ಇವತ್ತಾಗಿದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇವತ್ತೇನು ಇಲ್ಲಿ ಬೆನ್ನಿಯಳ್ಳ ಕಾರ್ಯಕ್ರಮ ಪ್ರಾರಂಭ ಆಗಿದೆ. ಮೈನರ್ ಇರಿಗೇಷನ್ ನಲ್ಲಿ ಸುಮಾರು 250 ಸುಮಾರು 800ಕ್ಕೂ ಹೆಚ್ಚು ಕೋಟಿ ವೆಚ್ಚದ ಕೆಲಸಗಳು ಇಲ್ಲಿ ಮಾಡ್ತಾ ಇದೀವಿ. ಹಂಗಾಗಿ ಯಾರೇ ಬಿಜೆಪಿಯವರು ನಿಮಗೆ ತಪ್ಪ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ, ಅದಕ್ಕೆ ಕಿವಿ ಕೊಡಕ್ ಹೋಗ್ಬೇಡಿ. ನಮ್ಮ ಸರ್ಕಾರ ಮಾತು ಕೊಟ್ಟಂಗೆ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಮಾತನ್ನ ಯಾಕೆ ಹೇಳ್ಬೇಕಂತಂದ್ರೆ ಇದ್ರ ಬಗ್ಗೆ ಮಾಧ್ಯಮದವರು ಮಾತನಾಡಲ್ಲ. ಅನಿಲ್ ಅಂಬಾನಿ ಅವರ ಕಂಪನಿ ಸುಮಾರು 49,000 ಕೋಟಿ 53 ಬ್ಯಾಂಕ್ಗಳು 49,000 ಕೋಟಿ 53 ಬ್ಯಾಂಕ್ಗಳ ಹತ್ರ ಸಾಲವನ್ನು ಪಡೆದಿದ್ರು. ಮೊನ್ನೆ NCLT ಅಲ್ಲಿ ಕೇವಲ 49,000 ಕೋಟಿ ಸಾಲ ಇರತಕ್ಕಂಥ ಅನಿಲ್ ಅಂಬಾನಿ ಅವ್ರ ಕಂಪನಿಗೆ ಕೇವಲ 455 ಕೋಟಿ ಅಷ್ಟೇ ಕೊಡ್ಬೇಕು. ಅಂದ್ರೆ
92% 1%ನಷ್ಟೇ ಅವರು ಸಾಲವನ್ನು ಕಟ್ಟಬೇಕು. ಇನ್ನ ಉಳಿದಿರ್ತಕ್ಕಂಥ 47,000 ಕೋಟಿ 500 ಅವರಿಗೆ ವಜಾ ಮಾಡ್ತಕ್ಕಂಥದ್ದು, ಮಾಫಿ ಮಾಡ್ತಕ್ಕಂಥದ್ದು ಈ ಒಂದು ಕೇಂದ್ರ ಸರ್ಕಾರ ಮಾಡಿದೆ. ರೈತರು, ಯುವಕರು, ಈ ರಾಜ್ಯದವರ ಪ್ರತಿಯೊಬ್ಬರು ಇದನ್ನ ಪ್ರಶ್ನೆ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳಿ, ಸನ್ಮಾನ್ಯ ಕೋನ್ ರೆಡ್ಡಿ ಅವರು ಇವತ್ತು ಹಗಲಾಗ್ಲಿ ಇರಳಾಗಿರ್ಲಿ ಎಷ್ಟೇ ಕಷ್ಟ ಇದ್ರು ಕೂಡ ಜನಪರ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ, ನಾವು ಅವ್ರ ಜೊತೆ ಇದ್ದೀವಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೇವಲ ನವಲಗುಂದ ಅಲ್ಲ, ಇಡೀ ಧಾರವಾಡ ಜಿಲ್ಲೆಯ ಸಮತೋಲನ ಅಭಿವೃದ್ಧಿಗೆ ನಾವು, ನಮ್ಮ ಸರ್ಕಾರ ಕಂಕಣಬದ್ಧವಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ತಮ್ಮೆಲ್ಲರ ಆಶೀರ್ವಾದ ಕೋರಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.